ಹೇ ಗಾಯ್ಸ್, ವೆಲ್ಕಮ್ ಟು ಸೋಲ್ಫುಲ್ ಟ್ಯಾರೋ 777. ಇವತ್ತು ಈ ಮೂನಾಲಜಿ ಕಾರ್ಡ್ ಇಂದ ಏನ್ ಗೈಡೆನ್ಸ್ ಸಿಗುತ್ತೆ, ಏನ್ ಮೆಸೇಜ್ ಸಿಗುತ್ತೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಫಾಲೋ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ DM ಮಾಡ್ಬೋದು, ಅಥವಾ ಕ್ಯಾಪ್ಷನ್ ಅಲ್ಲಿ ಬಯೋನಲ್ಲಿ ಇರೋ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಂಡು ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ನನ್ನ ವ್ಯೂವರ್ಸ್ಗೆ ಗೈಡೆನ್ಸ್ ನ ಕೊಡಿ. ಅವ್ರಿಗೆ ಏನ್ ಕ್ವಶನ್ಸ್ ಇದೆ, ಏನ್ ಪ್ರಾಬ್ಲಮ್ಸ್ ಇದೆ, ಈ ವಿಚಾರವಾಗಿ ಏನ್ ಗೈಡೆನ್ಸ್ ನ ಕೊಡ್ತೀರಾ ತಿಳಿಸಿ. ಓಕೆ, ಫಸ್ಟ್ ಒನ್ ಬಂದು ಸರೆಂಡರ್ ಟು ದಿ ಡಿವೈನ್ ಅಂತ ಬಂದಿದೆ. ಸೊ ಇಲ್ಲಿ ಏನಂತಂದ್ರೆ, ನಿಮಗೇನೋ ಒಂದು ಕನ್ಫ್ಯೂಷನ್ಸ್ ಇದೆ, ಇದು ಯಾವಾಗ ಆಗುತ್ತೆ, ಅಥವಾ ನಿಮ್ಮ ರಿಲೇಶನ್ಶಿಪ್ ವಿಚಾರ ಇರ್ಬೋದು, ಕೆರಿಯರ್ ವಿಚಾರ ಇರ್ಬೋದು, ಯಾಕೆ ಏನೂ ಆಗ್ತಾ ಇಲ್ಲ, ನಿಮ್ಗೇನೋ ಅಲ್ಲಿ ರೈಟ್ ಅಂತ ಅನ್ನಿಸ್ತಾ ಇಲ್ಲ. ಸೊ ಆಗ ಏನ್ ಮಾಡಿ, ಸರೆಂಡರ್ ಮಾಡಿ ಡಿವೈನಿಗೆ. ನೀವು ನಂಬೋ ದೇವ್ರಿಗೆ ಇರ್ಬೋದು, ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಫಸ್ಟ್ ಸರೆಂಡರ್ ಮಾಡ್ಬಿಡಿ. ನಾನು ಈ ಪ್ರಾಬ್ಲಮ್ನಾಗ್ಲಿ, ಈ ವಿಚಾರ ಏನ್ ನಡೀತಿದೆ, ಏನ್ ಸರಿ ಹೋಗ್ತಾ ಇಲ್ಲ, ನಾನು ನಿಮ್ಗೆ ಸರೆಂಡರ್ ಮಾಡ್ಬಿಟ್ಟಿದ್ದೀನಿ ಅಂತ ಕಂಪ್ಲೀಟ್ ಆಗಿ ಸರೆಂಡರ್ ಮಾಡಿ ಲೆಟ್ ಗೋ ಮಾಡ್ಬಿಡಿ. ಖಂಡಿತ ಇದು ಔಟ್ಕಮ್ ಅನ್ನೋದು ಪಾಸಿಟಿವ್ ಆಗಿರುತ್ತೆ. ಅಂಡ್ ಸೆಕೆಂಡ್ ಒನ್ ಬಂದು ಬ್ಯಾಲೆನ್ಸ್ ಸ್ಪಿರಿಚುವಲಿ ಅಂಡ್ ಪ್ರಾಕ್ಟಿಕಲಿ. ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕಾಲಿಟಿ, ಓಕೆನಾ? ಅಂದ್ರೆ ಕೆಲವ್ರು ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಎಲ್ಲ ಪ್ರಾಕ್ಟಿಕಲ್ ಆಗೇ ತಗೊಳ್ತೀರಾ. ದೈವ ಭಕ್ತಿ ಅನ್ನೋದು ಕಮ್ಮಿ, ಪ್ರೇಯರ್ ಅನ್ನೋದು ಕಮ್ಮಿ. ಸೊ ಈ ರೀತಿ ಮಾಡಿದಾಗ, ಬ್ಯಾಲೆನ್ಸ್ ಇಲ್ದಾಗ ನಿಮಗೆ ನಿಮ್ಮ ಲೈಫಲ್ಲೂ ಸಹ ಬ್ಯಾಲೆನ್ಸ್ ಇರೋದಿಲ್ಲ. ಗ್ರಾಟಿಟ್ಯೂಡ್ ಅನ್ನೋದನ್ನ ನೀವು ಖಂಡಿತ ತಿಳಿಸ್ಲೇಬೇಕು. ಅದು ಸ್ಪಿರಿಚುಯಾಲಿಟಿ. ನಿಮ್ಮ ವರ್ಕ್ ಏನ್ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ದೇವರನ್ನ ನೋಡಿ ನೀವು. ಸೊ ಅಲ್ಲಿ ಕನೆಕ್ಟ್ ಆಗಿ ನೀವು ಫಸ್ಟ್. ಓವರ್ ಆಲ್ ನಮ್ಮ ಲೈಫ್ ನಲ್ಲಿ ನಾವು ಏನೆಲ್ಲ ಕೆಲಸ ಮಾಡ್ತಾ ಇರ್ತೀವಿ, ಏನ್ ಇಂಟೆನ್ಷನ್ಸ್ ಇರುತ್ತೆ, ನಮ್ಮ ಮೈಂಡ್ ಅಲ್ಲಿ ಏನ್ ಥಾಟ್ಸ್ ಇರುತ್ತಲ್ಲ, ಅಲ್ಲಿ ಫಸ್ಟ್ ಸ್ಪಿರಿಚುಯಾಲಿಟಿನ ತಗೊಳ್ಬೇಕು ನಾವು. ಆಗ ಎಲ್ಲದನ್ನು ಬ್ಯಾಲೆನ್ಸ್ ಆಗಿ ವರ್ಕ್ ಆಗುತ್ತೆ. ನೀವು ಸ್ಪಿರಿಚುಯಾಲಿಟಿನೂ ಮತ್ತೆ ಪ್ರಾಕ್ಟಿಕಾಲಿಟಿನೂ ನೀವು ಹೇಗೆ ಬ್ಯಾಲೆನ್ಸ್ ನ ಮಾಡ್ತಿರಲ್ಲ, ನಿಮ್ಮ ಲೈಫ್ ಸಹ ಅದೇ ರೀತಿ ಬ್ಯಾಲೆನ್ಸಿಗೆ ಬರುತ್ತೆ. ಥರ್ಡ್ ಕಾರ್ಡ್, ಎ ಪರ್ಸನಲ್ ಇಶ್ಯೂಸ್ ರೀಚಸ್ ರೆಸಲ್ಯೂಷನ್. ಸೊ ನಿಮ್ಮ ಲೈಫ್ ನಲ್ಲಿ ಈಗ ಏನು ಪರ್ಸನಲ್ ಇಶ್ಯೂ ಇದೆ, ಅದಕ್ಕೊಂದು ರೆಸಲ್ಯೂಷನ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಫಸ್ಟ್. ಯಾವ ರೀತಿ ಒಂದು ಪ್ಲಾನ್ ಅನ್ನೋದು ಹೇಗಾಯ್ತು, ಯಾವ ರೀತಿ ಆಯ್ತು, ಅಲ್ಲಿ ಏನ್ ಸರಿ ಮಾಡ್ಕೊಳ್ಬೇಕಾಗಿದೆ, ನಿಮ್ಮಲ್ಲಿ ನೀವೇನ್ ಕರೆಕ್ಷನ್ ಮಾಡ್ಕೊಳ್ಬೇಕಾಗಿದೆ, ಓಕೆನಾ?